ಕಡೆ ಆದರೆ ಎಲ್ಲ ಬ್ಯಾಂಕ್ನಲ್ಲೂ ಕನ್ನಡಿಗರೇ ಇರಬೇಕು. ಇಲ್ಲೇನಾಗಿದೆ, ಎಲ್ಲ ವಲಸಿಗರು ಉತ್ತರ ಭಾರತೀಯರು ದುರಾಂಕಾರದಿಂದ ಇಲ್ಲಿ ನಡ್ಕೋತಾ ಇದ್ದಾರೆ ಕರ್ನಾಟಕದಲ್ಲಿ. ಈ ದುರಾಂಕಾರ ಕನ್ನಡಿಗರ ಹತ್ರ ನಡೆಯಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಜೊತೆ ನಡೆಯೋದಿಲ್ಲ ಅದು. ಯಾಕಪ್ಪ, ನಿಮ್ಮ ದುರಾಂಕಾರ ಏನು? ಬಾರ್ಡರಿಂದ ಆಚೆ ಇಕ್ಕಬೇಕು. ಕರ್ನಾಟಕದಲ್ಲಿ ನಿಮ್ಮ ದುರಾಂಕಾರ ವರ್ತನೆ ನಿಮ್ಮ ರಾಜ್ಯದಲ್ಲಿ ಇಟ್ಕೋಬೇಕು, ಉತ್ತರ ಭಾರತದಲ್ಲಿ ಇಟ್ಕೋಬೇಕು, ರಾಜಸ್ಥಾನದಲ್ಲಿ ಇಟ್ಕೋಬೇಕು, ಗುಜರಾತಲ್ಲಿ ಇಟ್ಕೋಬೇಕು. ಈ ಮಾರ್ವಾಡಿ ಸಿಂಧಿಗಳು ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಬಂದ್ಬಿಟ್ಟು ಇಲ್ಲಿ ಆಟಾಟೋಪ ಮಾಡ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಈ ದಬ್ಬಾಳಿಕೆ ಇವತ್ತಿಂದ ಕಟ್ಟಿಟ್ಬೇಕು. ಅವರು ಈಗ ದಬ್ಬಾಳಿಕೆನೆ ಮಾಡಿದ್ರೆ ಇವತ್ತಿಂದ ಅವರು ಗಂಟು ಮುಟ್ಟೆ ಕಟ್ಕೊಂಡು ಬಾರ್ಡ್ರಿಂದ ಆಚೆ ಹೋಗ್ಬೇಕು. ಬಾರ್ಡ್ರಿಂದ ಆಚೆ ಹೋಗ್ಲಿಲ್ಲ ಅಂದ್ರೆ ಗಂಟು ಮುಟ್ಟೆ ಕಳಿಸಿ ಬಾರ್ಡ್ರಿಂದ ಆಚೆ ಕಳ್ಸೋ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಇದನ್ನ ನಾರಾಯಣಗೌಡರು ಮಾಡ್ತಾರೆ. ಕನ್ನಡ ಪರ ಸಂಘಟನೆಯರು ಈ ವಿಚಾರ ಹೋರಾಟದಲ್ಲಿ ಪ್ರತಿಯೊಬ್ಬರು ಕನ್ನಡಿಗರು ಬಂದು ಭಾಗಿಯಾಗಬೇಕು. ಯಾವುದೇ ಒಬ್ಬ ಕನ್ನಡಿಗರು ಕರ್ನಾಟಕದಲ್ಲಿ ನಿಂತವ್ರೆ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೈ ಜೋಡಿಸಿದ್ರೆ ಇವತ್ತು ಸರ್ಕಾರನೂ ಮಾತು ಕೇಳುತ್ತೆ, ಕೇಂದ್ರ ಸರ್ಕಾರನೂ ಮಾತು ಕೇಳುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಕೈ ಜೋಡಿಸಿದ್ರೆ ನಾವು ಇಲ್ಲಿ ನಾವಾಗಿ ಉಳ್ಕೋಬಹುದು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಏನು ಒಂದು ಸಂಘರ್ಷ ಯಾತ್ರೆ ಮಾಡ್ತೀರಿ ಅನಾವರಣ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡಿಗರ ಹೋರಾಟಗಾರರ ಮೇಲೆ ಇರ್ತಕ್ಕಂತ ಕೇಸುಗಳನ್ನು ಹಿಂಪಡಿತೀವಿ ಅಂತ ಹೇಳಿದ್ರು. ಅದು ಹಾಗೆ ಉಳಿಯೋದು ಬೇಡ. ನೀವೇನು ಮಾತು ಕೊಟ್ಟಿದ್ರು ಆ ಮಾತು ಉಳಿಸ್ಕೊಂಡು ನಮ್ಮ ಕನ್ನಡಿಗರ ಪರ ನಿಲ್ಲುವಂತದ್ದಾಗ್ಬೇಕು. ಬರೀ ಮಾತಾ ಉಳಿಬಾರ್ದು, ಅದು ಒಂದು ದಾಖಲೆ ಉಳಿಬೇಕು. ಎಷ್ಟು ಜನ ಪ್ರಕರಣಗಳು ದಾಖಲಾಗಿದ್ದಾವೆ, ಆ ದಾಖಲೆಗಳು ನೀವ್ ಯಾವತ್ತು ಆ ಘೋಷಣೆ ಮಾಡಿದ್ರು ಮತ್ತೆ ಯಾವತ್ತು ನೀವು ಕನ್ನಡಿಗರ ಹೋರಾಟದ ಮೇಲೆ ಇರ್ತಕ್ಕಂಥ ಪ್ರಕರಣಗಳು ಮುಕ್ತಾಯಗೊಳಿಸ್ತೀವೋ ಅನ್ನೋದೊಂದು ನಿಮ್ಮ ಅಧಿವೇಶನದಲ್ಲಾಗ್ಲಿ ನಿಮ್ಮ ಸಚಿವ ಸಂಪುಟದಲ್ಲಾಗ್ಲಿ ಒಂದು ತೀರ್ಮಾನ ತಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣಗೌಡರಿಗೆ ಈ ಆದೇಶ ಪತ್ರವನ್ನು ತಲುಪಿಸುವಂತ ಕೆಲಸ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್ ಅಣ್ಣವರು ಮಾಡ್ಬೇಕಂತೇಳಿ ಈ ಮೂಲಕ ನಮ್ಮ ಪತ್ರಿಕೆ ಮುಖಾಂತರ ಹೇಳುತ್ತಾ ನಾವು ಇಷ್ಟಪಡ್ತಿದ್ದೀವಿ. ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಒಂದು ಸುತ್ತ ಮತ್ತೊಮ್ಮೆ ನಾವು ಈ ಮಾತು ಮುಗಿಸ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ್ ಗೌಡ್ರು. ಕನ್ನಡಿಗನಾಗೆ ಉಳ್ಕೋಬೇಕು. ಏನು ಹೊರ ರಾಜ್ಯದವರು ಬಂದು ಇವತ್ತು ಉತ್ತರ ಭಾರತದಲ್ಲಿ ಪೌರುಷ ತೋರಿಸ್ತಾ ಇದ್ದಾರೆ, 30% ಇದಾರೆ ಅಂತ. 30% ಅಲ್ಲ ಸ್ವಾಮಿ, 100ಕ್ಕೆ 100% ಕನ್ನಡಿಗರು ಇದ್ದಾರೆ. ಇವತ್ತಿಂದ ಎಚ್ಚೆತ್ಕೋತಾ ಇದ್ದಾರೆ ಎಲ್ಲರೂ. ಈ ಒಂದು ಉದ್ಯೋಗ, ಉತ್ಪನ್ನ, ಒಂದು ಪ್ರಾಡಕ್ಟ್ ಯಾವುದೇ ಇರ್ಬೋದು, ಎಲ್ಲರ ಮೇಲೂ ಕನ್ನಡ ಇರಬೇಕು ಅಂತೇಳಿ ಇವತ್ತಿಂದ ಫೆಬ್ರವರಿ 1ನೇ ತಾರೀಕಿಂದ ಏನು ಹೋರಾಟ ಮಾಡ್ತಾ ಇದೀವಿ ಅದು ಆರಂಭ, ಅಂತ್ಯ ಅಲ್ಲ. ಅಂತ್ಯ ಯಾವತ್ತಾಗುತ್ತೋ ಗೊತ್ತಿಲ್ಲ. ಈ ವಿಚಾರವಾಗಿ ಅವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರು ಅವತ್ತು ತೀರ್ಮಾನ ತಗೋತಾರೆ. ಏನ್ ಮಾಡಬೇಕು, ಯಾವ ತರ ಮಾಡಬೇಕು, ಹೊರ ರಾಜ್ಯವ್ರನ್ನ ಇಲ್ಲಿ ಇಟ್ಕೋಬೇಕಾ, ಇಲ್ಲ ಗಂಟು ಮುಟ್ಟೆ ಕಳಿಸಿ ಟ್ರೈನ್ ಬಸ್ ಹತ್ತಿಸ್ಬೇಕಾ, ಈ ವಿಚಾರವಾಗಿ ರಾಜ್ಯಾಧ್ಯಕ್ಷರು 1ನೇ ತಾರೀಕು ಶನಿವಾರ ಫೆಬ್ರವರಿ 1ನೇ ತಾರೀಕು ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಹಾಗಾಗಿ ನಮ್ಮ ಈ ಒಂದು ಏನು ಫೆಬ್ರವರಿ 1ನೇ ತಾರೀಕು ಈ ಸಂಘರ್ಷ ಯಾತ್ರೆ ಏನು ನಡೀತಾ ಇದೆ, ಇದಕ್ಕೆ ನಾವು ನಮ್ಮ ಗ್ರಾಮಾಂತರ ಜಿಲ್ಲೆ ನಮ್ಮ ಜಿಲ್ಲಾಧ್ಯಕ್ಷರು ಪುರುಷೋತ್ತಮ್ ಗೌಡ್ರ ನೇತೃತ್ವದಲ್ಲಿ ನಾವು ಇಲ್ಲಿಂದ 1,000 ಜನ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಫ್ರೀಡಮ್ ಪಾರ್ಕಿಗೆ. ಹಾಗಾಗಿ ಎಲ್ಲ ಕನ್ನಡಿಗರು ನಮ್ಮ ಜೊತೆ ಇರ್ರಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವ್ರಿಗೆಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಆಗಿರ್ಬೋದು, ಒಂದು ಉತ್ಪನ್ನ ಮಾರಾಟ ವ್ಯಾಪಾರಿಗಳಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇರೋರು ಇವತ್ತು ಗುಜರಾತ್ನಲ್ಲಿದ್ದಾರೆ, ರಾಜಸ್ಥಾನಿಗಳಿದ್ದಾರೆ. ಈ ಏನೋ ಪಕ್ಕದೂರಿನವರು ಅಂತಾರಲ್ಲ, ಆ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ದೀವಿ ನಾವು ಕರ್ನಾಟಕದಲ್ಲಿ ಕನ್ನಡಿಗರು. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಇವತ್ತು ಒಂದು ಏನು ನಾವಿಲ್ಲಿ ಮಾಡ್ತಾ ಇದ್ದೀವಿ, ಇವತ್ತು ಅವರು ರಾಜ್ಯ ಮಟ್ಟಕ್ಕೆ ಬಂದರು, ಜಿಲ್ಲಾ ಮಟ್ಟಕ್ಕೆ ಬಂದರು, ತಾಲೂಕು ಮಟ್ಟಕ್ಕೆ ಬಂದರು. ಇವತ್ತು ಹೋಬಳಿ ಮಟ್ಟದಲ್ಲಿ ಹಳ್ಳಿವರೆಗೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಹಳ್ಳಿವರೆಗೂ ಬಂದು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಬಂದು ಅವರು ವ್ಯಾಪಾರ ಮಾಡೋದೇ ಆದರೆ ಕನ್ನಡಿಗರು ಎಲ್ಲೋಗ್ಬೇಕು, ಈ ನೆಲದ ಮಕ್ಕಳು ಎಲ್ಲೋಗ್ಬೇಕು? ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಕನ್ನಡಿಗರು ಯಾರು ಇಲ್ವಾ? ಇಲ್ಲಿ ಎಲ್ಲ ಇದ್ದಾರೆ. ಇನ್ನು ಮುಂದೆ ಇವತ್ತಿಂದ ಕನ್ನಡಿಗರು, ಈ ನಾಡಿನ ಮಕ್ಕಳು, ರೈತರು ಮಕ್ಕಳು, ಕನ್ನಡೇತರು ಯಾರಿದ್ದಾರೆ ಪ್ರತಿಯೊಬ್ಬರು ಇವತ್ತಿಂದ ಎಚ್ಚೆತ್ಕೊಂಡ್ರೆ
ನೀವು ಕನ್ನಡಿಗರಾಗಿ ಉಳ್ಕೋತೀರ ಕರ್ನಾಟಕದಲ್ಲಿ. ಇಲ್ಲ ಅಂದ್ರೆ ಪರಕೀಯರ ಅಡಿಯಾಳಾಗಿ ಬದುಕಬೇಕಾಗತ್ತೆ, ಬಾಳ್ಬೇಕಾಗತ್ತೆ. ಇವತ್ತು ನೋಡಿ ಎಲ್ಲ ಈ ಸರೌಂಡಿಂಗ್ ಅಲ್ಲಿ ಕರ್ನಾಟಕದಲ್ಲಿ ಜಮೀನುಗಳ ತಗೊಂಡಿರೋ ಜಮೀನುಗಳು ಅವ್ರ ಹತ್ರ ಹೋಗ್ಬಿಟ್ಟು ಕೈ ಕಟ್ಕೊಂಡು ಇವತ್ತು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಇನ್ನು ಮುಂದೆ ಬರೋದು ಬೇಡ. ಕನ್ನಡಿಗರಾಗಿ ಉಳ್ಕೋಬೇಕು ಅಂದ್ರೆ, ಕರ್ನಾಟಕದ ಸಾರ್ವಭೌಮತ್ವ ಸಾರಬೇಕು ಅಂದ್ರೆ ನೀವು ಕನ್ನಡ ಉಳ್ಕೋಬೇಕು. ಇವತ್ತೇ ನೀವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಜೊತೆ ಕೈ ಜೋಡಿಸಿದ್ರೆ ಇವತ್ತಿಂದ ನಮ್ಗೆಲ್ಲರಿಗೂ ಉದ್ಯೋಗ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಪ್ರವಾಸಿಗರ ಅಡಿಯಾಳಾಗಿ ಬದುಕಬೇಕಾಗತ್ತೆ. ಹಾಗಾಗಿ ಇವತ್ತು ಎಲ್ಲ ಉತ್ಪನ್ನ ಆಗಿರ್ಬೋದು ಎಲ್ಲ ಕನ್ನಡದಾಗ ಇರ್ಬೇಕು. ಎಲ್ಲ ಕನ್ನಡಿಗರ ಕೈಗೆ ಉದ್ಯೋಗ ಸಿಗ್ಬೇಕು, ಉದ್ಯಮ ಸಿಗ್ಬೇಕು. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಿ ಮೆರಿಬೇಕು. ಆಮೇಲೆ ಈಗ ಇನ್ನೊಂದೇನ್ ಮಾಡ್ತಾ ಇದಾರೆ ಅಂದ್ರೆ, ಇಷ್ಟೆಲ್ಲ ಸುಗ್ರೀವಾಜ್ಞೆ ತಂದ್ರೆ ಎಷ್ಟೋ ಜನ ನಾಮಫಲಕ ಇನ್ನೂ ಇಂಗ್ಲಿಷಲ್ಲೇ ಇದೆ, ಇನ್ನೂ ಇಂಗ್ಲಿಷ್ನಲ್ಲೇ ಇದೆ. ಇವರು ಕನ್ನಡಿಗರ ಅಂತ ರಕ್ಷಣಾ ವೇದಿಕೆ ಮಾಡ್ತಾರೆ. ಕನ್ನಡಿಗರೆಲ್ಲ ಸೇರಿ ಮಾಡೋಣ, ಕನ್ನಡ ಪರ ಸಂಘಟನೆಯವರು. ಇವ್ರೇನ್ ಮಾಡಿದ್ದಾರೆ, ಕನ್ನಡಿಗರೇ ಮೊನ್ನೆ ಯಾವುದೋ ಸ್ಕೂಲ್ ಹತ್ರ ನೋಡಿದ್ವಿ ನಾವು, ಹೋಗಿ ಬೋರ್ಡ್ ಬರ್ದಾಕಿ ಬಂದು ಕನ್ನಡವಿರಲಿ ಅಂತ, ಅದನ್ನು ಅಳಿಸ್ಬಿಟ್ಟು ಹಂಗೆ ಬಿಟ್ಕೊಂಡವ್ರೆ. ಈ ಮಟ್ಟದಲ್ಲಿ ಸ್ಕೂಲ್ಗಳೆಲ್ಲ ನಡೆಸ್ತಾ ಇದ್ದಾರೆ. ಅವ್ರು ನಡೆಸೋರು ಯಾರು? ಎಲ್ಲ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು. ಬಡವರು ಯಾರು ನಡ್ಸೋಕ್ಕಾಗಲ್ವಲ್ಲ. ಯಾರು ಬಂದು ಏನು ಮಾಡ್ತಾರೆ ಅನ್ನೋ ಮಟ್ಟಕ್ಕಾಗ್ಯಾರೆ. ಹಂಗೂ ಇಲ್ಲಿ ಗಂಗೊಂಡಳ್ಳಿಲಿ ಒಂದು ಸ್ಕೂಲ್ನಲ್ಲಿ ನಡೆಸ್ತಾ ಇದ್ರು. ಹೋಗಿ ಎಲ್ಲ ನಾವು ಸಂದೇಶ ಕೊಟ್ಟು ಬಂದು ಆ ಕ್ಷಣದಲ್ಲಿ ಅವರೆಲ್ಲ ಕಿತ್ತಾಕ ಹೊತ್ತಿಗೆ ಅವರ ಕನ್ನಡದ ಬೋರ್ಡೆಲ್ಲ ತಂದು ಹಾಕಿ ಸ್ಕೂಲ್ ಡೇ ಮಾಡಿರು. ಇವ್ರಿಗೆ ಕನ್ನಡಿಗರೇ ಇಲ್ಲಿ ಬೇರೆ ಭಾಷೆನ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತಾಡಲಿ, ಭಾಷೆ ಬೇಕು. ಆದರೆ ಇಲ್ಲಿ ಕನ್ನಡಿಗ ಕನ್ನಡ, ಕನ್ನಡ ಕನ್ನಡಿಗ ಕರ್ನಾಟಕ ಈ ಒಂದು ಭಾಷೆಯಲ್ಲಿ ಉಳಿಬೇಕು ಅಂದ್ರೆ ನಾವಾಗಿರ್ಬೇಕು. ಕನ್ನಡಿಗರ ಸಂದರ್ಭದಲ್ಲಿ ಅಣ್ಣ ಕುಗ್ಗಿದ್ರು ಅಂತ ಅನ್ಕೊಂಡ್ರು. ಯಾರು ಆಚೆ ಕಡೆ ಹೇಳ್ಕೊಂಬೋದು, ಜನ ಹೇಳ್ಕೊಂಬೋದು ಕುಗ್ಬೋದು ಅಂತ ಹೇಳ್ಬಿಟ್ಟು ಅಣ್ಣ ಟಿ ನಾರಾಯಣಗೌಡರು ಜೈಲಲ್ಲಿ ಇದ್ಕೊಂಡು ಡಿಸೆಂಬರ್ 27 ಅಂತ ಹೇಳ್ಬಿಟ್ಟು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಮಾಧ್ಯಮದಲ್ಲಿ ಯಾವತ್ತಾದ್ರೂ ಹೋಗಿ ಅಣ್ಣ ಆಫೀಸಲ್ಲಿ ತಗೊಬೋದು. ಆ ಪುಸ್ತಕದಲ್ಲಿ ಅಣ್ಣ 26 ವಸಂತಗಳ ಕಾಲ ನಡೆದು ಬಂದಂತ ಆದಿ, ಕರ್ನಾಟಕ ರಕ್ಷಣಾ ವೇದಿಕೆ ಸಿಕ್ಕಂತ ಜಯ, ಆಮೇಲೆ ಅವ್ರ ಮೇಲೆ ಇರ್ತಕ್ಕಂಥ 106 ಕೇಸುಗಳು, ಎಷ್ಟು ನೋವು ತಿಂದಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ. 26 ವರ್ಷಗಳ ಕಾಲ ಎಲ್ಲಾ ಹೋರಾಟಗಳಲ್ಲೂ ಜಯಗಳಿಸಬೇಕಾದ್ರೆ ಅದೊಂದು ಐತಿಹಾಸಿಕ ಸಾಧನೆ ಅಂತೇಳಿ ಹೇಳ್ಬೋದು. ಅಣ್ಣ ಟಿ ನಾರಾಯಣಗೌಡರು ಏನಾದ್ರು ಹೋರಾಟಗಳಿದ್ರೆ ಮುಂದಿನ ದಿನಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಅದನ್ನ ಹೋರಾಟಗಳನ್ನ ಸೇರಿಸ್ಬೇಕಂತೇಳಿ ಈ ಮೂಲಕನೂ ಕೇಳ್ಕೊಂತೀವಿ. ಹಾಗೇನೆ ಅವತ್ತು ನಮ್ಮ ರಾಜ್ಯ ಸರ್ಕಾರ 60 ಭಾಗ ಕನ್ನಡವನ್ನು ಹಾಕ್ಲೇಬೇಕಂತ ಹೇಳ್ಬಿಟ್ಟು ಕಡ್ಡಾಯವಾಗಿ ಒಂದು ಘೋಷಣೆ ಮಾಡಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ. ಈಗ ಏನು ಪ್ರಕರಣಗಳು ಇದಾವೆ ಅದನ್ನು ಸಹ ನಾವು ವಾಪಸ್ ಪಡಿತೀವಿ ಅಂತ ಹೇಳ್ಬಿಟ್ಟು ವಿಧಾನಸೌಧದ ಮುಂದೆ ಹೇಳಿದ್ದಾರೆ. ಅದು ವಿಧಾನಸೌಧದ ಮುಂದೆ ಹೇಳಿದ ಮೇಲೆ ದೈವವಾಕ್ಯ ಅಂತಾನೆ ಹೇಳ್ಬೋದು. ಅದು ಯಾವುದೇ ಕಾರಣಕ್ಕೂ ವಿಫಲ ಆಗೋದಕ್ಕೆ ಬಿಡಬೇಡಿ ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರನವರೇ. ಅದನ್ನ ಸಫಲ ಆಗಿ ನಮ್ಮ ಏನು ರಕ್ಷಣಾ ವೇದಿಕೆ ಇರ್ಬೋದು, ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇರ್ಬೋದು, ಎಲ್ಲರೂ ಹೋರಾಟ ಮಾಡಿರುವಂತ ಪ್ರಕರಣಗಳು ವಾಪಸ್ ಪಡೆದು ಕನ್ನಡ ಹೆಮ್ಮೆಗೆ ಪಾತ್ರ ಆಗ್ಬೇಕಂತೇಳಿ ಈ ಮೂಲಕ ಕೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಬೆಳಗಿನ ನಮಸ್ಕಾರಗಳು ಹೇಳುತ್ತಾ, ಈ ದಿನ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಂದರೆ ಸಮರಸಿಂಹ ಅಣ್ಣ ಟಿ ನಾರಾಯಣಗೌಡರು ಪಾದಕಮಲಿಗೆ ನಮಸ್ಕರಿಸುತ್ತಾ, ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ ಫೆಬ್ರವರಿ 1ನೇ ತಾರೀಕು ಮಹಾಸಂಘರ್ಷ ಯಾತ್ರೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು, ಐತಿಹಾಸಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಇಷ್ಟೇ, ವಲಸೆಕೋರರಿಂದ ನಮ್ಮ ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಈ ಕೂಡಲೇ ಕಡಿವಾಣ ಆಗಬೇಕು. ಯಾವ ರೀತಿ ಅಂತಂದ್ರೆ, ಆ ವಲಸೆಕೋರರು ಬಂದಂಥವ್ರು ಅವತ್ತು ಬೀಡ ಅಂಗಡಿ ಇಟ್ಕೊಂಡಂಥವ್ರು ಇವತ್ತು ಬಂಗಾರದ ಅಂಗಡಿವರೆಗೂ ಹೊರಟಿದ್ದಾರೆ. ಅಂಥವನ್ನ ಕಡಿವಾಣ ಹಾಕ್ಬೇಕು. ಕರ್ನಾಟಕದಲ್ಲಿ ಅಣ್ಣ ಟಿ ನಾರಾಯಣಗೌಡರು ಗೊತ್ತು ಏನಂತಂದ್ರೆ, ಇಡೀ ರಾಜ್ಯಕ್ಕೆ ಏನಾದರೂ ಒಂದು ಸಂದೇಶ ಕೊಟ್ಟರೆ ಎಲ್ರಿಗೂ ನಮ್ಮ ಕನ್ನಡಿಗರಿಗೆ ಮನ ಮುಟ್ಟೋ ತರ ಇರಬೇಕು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಾಗಿ ಉಳಿಬೇಕು. ಇವತ್ತು ಮಾರ್ವಾಡಿಗಳು ಮಾಡ್ತಕ್ಕಂಥ ಒಂದು ಒಳಸಂಚು ಏನಂತಂದ್ರೆ, ಇಲ್ಲಿ ಬಹುಪಾಲು ಕನ್ನಡಿಗರಿರ್ತಕ್ಕಂಥ ಜಾಗದಲ್ಲಿ ಅವರು ಬಂದು ಅಲ್ಪಸಂಖ್ಯಾತರಾಗಿ ಬಂದು ಇವತ್ತು ಬಹುಸಂಖ್ಯಾತರ ತರ ಮೆರಿತಾವ್ರಂದ್ರೆ ಅವರು ದರ್ಪ ದೌರ್ಜನ್ಯ ಎಷ್ಟು ಅಂತಂದ್ರೆ ತೀರಕ್ಕಾಗ್ತಾ ಇಲ್ಲ. ಯಾವ ರೀತಿ ಅಂತಂದ್ರೆ, ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ 4 ಅಂಗಡಿ ಇಟ್ಕೊಂಡಿರುವಂತ ಜಾಗದಲ್ಲಿ ಅವರು ಅಣ್ಣ ಅಪ್ಪ ಅಂತೇಳಿ ಒಂದು ಅಂಗಡಿ ಇಡ್ತಾರೆ.
ಅಲ್ಲಿಂದ ಅವ್ರದ್ದು ಶುರುವಾಗುತ್ತೆ, ಅವ್ರ ವರ್ತನೆಗಳು ಚೇಂಜ್ ಆಗೋದಕ್ಕೆ. ಅಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಕನ್ನಡಿಗರು ಏನಾದ್ರು ವ್ಯಾಪಾರ ₹1 ಇರೋದನ್ನ ಅವ್ರು 50 ಪೈಸೆ ಕೊಡ್ತಾರೆ. ಅವ್ರು ಯಾವ ರೀತಿ 50 ಪೈಸೆ ಕೊಡ್ತಾರೆ ಅಂತಂದ್ರೆ, ಮೊದಲನೇದಾಗಿ ಅವ್ರದೇ ಆದಂತ ಒಂದು ಏನು ಮಾರ್ವಾಡಿಸು, ಸಿಂಧಿಗಳು, ಗುಜರಾತಿಗಳು ಇದಾರಲ್ಲ, ಅವ್ರದೆಲ್ಲ ಒಂದೊಂದು ರೀತಿ ಒಂದು ಕಮಿಟಿ ಇದೆ, ಒಂದು ಯೂನಿಯನ್ ಇದೆ. ಆ ಯೂನಿಯನ್ ಮುಖಾಂತರ ಒಂದಷ್ಟು ಸಾಲ ಕೊಡುವಂಥದ್ದು ಇದರಲ್ಲಿ ನಡೀತಾ ಇದೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ₹1 ಬೆಲೆ ಬಾಳ ಅಂತ 50 ಪೈಸೆ ಕೊಡ್ತಾರೆ. ನಮ್ಮವ್ರಿಗೆ ಏನಾಗುತ್ತೆ ಅಂದ್ರೆ, ನಮ್ಮವರೇನೆ ನಮ್ಮ ಕನ್ನಡಿಗರು ಈಗಲೇ ಎಚ್ಚೆತ್ಕೊಬೇಕು. ಯಾವ ರೀತಿ ಎಚ್ಚೆತ್ಕೊಬೇಕಂತಂದ್ರೆ, ಇವ್ರು ಕೊಡ್ತಾ ಇದೆಯೋ ನಕಲಿ ಇದೆಯೋ ಅಸಲು ಇದೆಯೋ ಅಂತ ಮನವರಿಕೆ ಮಾಡ್ಕೊಬೇಕು. ನಮ್ದು ಏನೇ ಆದ್ರೂನು ಅಸಲಿ ಆಗಿದ್ರು ಅವ್ರು ನಕಲಿ ತಗೊಂಡ್ಬಂದಿರೋದು ನಕಲಿ, ನಮ್ಮ ಅಸಲಿಗಿಂತಾನು ನಕಲಿನೇ ರಾರಾಜಿಸ್ಬೇಕು, ಬಿಂಬಿಸ್ಬೇಕು ಅನ್ನೋ ತರ ಅವ್ರು ಬಿಂಬಿಸ್ತಾರೆ. ₹1 ಇರೋಂತ ನಮ್ಮ ಐಟಮ್ ನೋಡೋದಕ್ಕೂ ಅವ್ರದೇ ಇರೋಂತ ವಸ್ತುಗಳು ನೋಡೋದಕ್ಕೂ ಅವ್ರದ್ದು ವಿಜೃಂಭಣೆಯಿಂದ ಕಾಣಿಸ್ತೈತೆ. ಹಾಗಾಗಿ ನಮ್ಮ ಕನ್ನಡಿಗರಾಗ ಅವ್ರ ಹತ್ರನೇ ವ್ಯಾಪಾರ ಮಾಡ್ತಾರೆ. ದಯಮಾಡಿ ನಮ್ಮ ಕನ್ನಡಿಗರು ಅವ್ರ ಹತ್ರ ವ್ಯಾಪಾರ ಮಾಡೋದು ನಿಲ್ಲಿಸ್ಬೇಕು. ನೋಡಿ ಮಾರ್ವಾಡಿ ಸಿಂಧುಗಳೇ, ನೀವು ಈ ಕೂಡ್ಲೆ ಇದನ್ನೆಲ್ಲ ನಿಲ್ಲಿಸ್ಬೇಕು. ನಮ್ಮದು ಏನಾದ್ರೂ ಅಂಗಡಿ ಇರೋಂತ ಜಾಗದಲ್ಲಿ ನೀವು ಅಂಗಡಿ ಇಡೋಂಥದ್ದು ಬಿಡ್ಬೇಕು. ನಮ್ಮ ಕರ್ನಾಟಕದಲ್ಲಿ ಬಂದು ನೀವು ದರ್ಪ ದೌರ್ಜನ್ಯ ಮಾಡೋದು ಬಿಡಬೇಕು. ಆಗ್ಲೇ ನಿಮಗೆ ಉಳಿಗಾಲ. ಇದು ಏನಾದ್ರೂ ನೀವು ಇದೇ ರೀತಿ ಮುಂದುವರೆದ್ರೆ, ಏನು ಫೆಬ್ರವರಿ 1ನೇ ತಾರೀಕು ಅಣ್ಣ ಟಿ.ಎ. ನಾರಾಯಣಗೌಡರು ಮಹಾ ಸಂಘರ್ಷ ಯಾತ್ರೆ ಅನ್ನೋದು ಒಂದು ಹಮ್ಮಿಕೊಂಡಿದ್ದಾರೆ. ಈ ಕೂಡಲೇ ನಿಮ್ಗೆಲ್ರಿಗೂ ಒಂದು ಮನವರಿಕೆ ಆಗ್ಬೇಕು. ನಮ್ಗೆ ಯಾವತ್ತಿದ್ರು ಇಲ್ಲಿ ಉಳಿಗಾಲ ಇಲ್ಲ. ಬಹುಸಂಖ್ಯಾತರು ಕನ್ನಡಿಗರ ಅಂತ ನಾಡಲ್ಲಿ ನಮ್ಗೆ ಯಾವುದೇ ರೀತಿ ಸ್ಥಾನಮಾನ ಇಲ್ಲ. ಕನ್ನಡಿಗರ ಭಾಷೆ, ಕನ್ನಡಿಗರನ್ನೆಲ್ಲ ಕನ್ನಡಿಗರ ಸೊತ್ತು. ಕನ್ನಡಿಗರಿಗೆ ಉಳಿಬೇಕು ಹೊರತುನು ವಲಸೆಕೋರರಿಗಾಗಿ ಉಳಿಯೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಆಗ್ಬೇಕು ಹೊರತು ಯಾರೇ ಅನ್ಯ ರಾಜ್ಯದವರಿಗೆ ಈ ಕನ್ನಡ ಪಾಲಾಗೋದಿಕ್ ಬಿಡೋದಿಲ್ಲ. ಹಾಗಾಗಿ ಅಣ್ಣ ಟಿ.ಎ. ನಾರಾಯಣಗೌಡರು ಏನು ನಮ್ಗೆ ಕರೆ ಕೊಟ್ಟಿದ್ದಾರೆ, ಈ ಫೆಬ್ರವರಿ 1ನೇ ತಾರೀಕು ಬಹುಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ನಾವು ಸಾಥ್ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಏನು 3 ಅಜೆಂಡಾ ಇಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರು. ಒಂದು, ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗುವ ಉತ್ಪನ್ನಗಳ ಮೇಲೆ ಕನ್ನಡ ಬರಹ ಇರಬೇಕು. ಹೊರ ರಾಜ್ಯದಿಂದ ಬರ್ತಕ್ಕಂಥ ಉತ್ಪನ್ನಗಳ ಮೇಲೆ ಕನ್ನಡ ಬರಹ ಇರಬೇಕು. ನಮ್ಮ ಬ್ಯಾಂಕ್ಗಳಲ್ಲಿ ಯಾರು ವಲಸೆಕೋರರು ಬಂದು ಈ ಹಿಂದಿ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡ್ತಾ ದರ್ಪ ದೌರ್ಜನ್ಯ ಮಾಡಿ ನಮ್ಮ ಕನ್ನಡಿಗರಿಗೆ ಹೀಯಾಳಿಸುವಂತ ಕೆಲಸ ಮಾಡ್ತಾರೆ, ಅವ್ರನ್ನ ಮೊದಲು ನಾವು ಹೊರಗೆ ಹಾಕುವಂತ ಕೆಲಸ ಮಾಡಬೇಕು. ಯಾರು ಹಾಕ್ತಾರೋ ಬಿಡ್ತಾರ, ನಾವಂತೂ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರು ಪಡೆ ಮಾತ್ರ ಈಗಾಗಲೇ ಸಜ್ಜಾಗಿದ್ವಿ. ನಾವು ಹೊರಗಡೆ ಹಾಕೋದಕ್ಕಂತೂ ನಾವು ಸಿದ್ಧರಾಗಿದ್ವಿ. ಅಣ್ಣ ಒಂದೇ ಒಂದು ಕರೆ ಕೊಟ್ರು ಅಂತಂದ್ರೆ ನಾವು ಇಮಿಡಿಯೇಟ್ಲಿ ನಾವು ಪ್ರಾಣ ತ್ಯಾಗ ಮಾಡೋದಕ್ಕೂ ಸಿದ್ಧ ಇದ್ವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಅದರ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಏನ್ ಕರೆ ಕೊಟ್ಟಿದ್ಯಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ 7.5 ಕೋಟಿ ಕನ್ನಡಿಗರಿದ್ದಾರೆ. ನೀವೆಲ್ಲರೂ ಸಹ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಎಲ್ಲಾ ಸಂಘಟನೆಯರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು. ಆಗ ಕರ್ನಾಟಕ ಉಳಿಗಾಲ ಇರುತ್ತೆ ಅಂತೇಳಿ ನಾವು ಎಲ್ಲಾ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಸಂಘಟನೆ ಎಲ್ಲರಿಗೂ ಸಹ ನಾವು ಕರೆ ಕೊಡ್ತಿದ್ದೇವೆ. ನಾವು ಕರೆಯನ್ನು ಈ ಪತ್ರಿಕೆ ಮುಖಾಂತರ, ಈ ಮಾಧ್ಯಮಗೋಷ್ಠಿ ಮುಖಾಂತರ ತಮಗೆ ಏನಾದ್ರೂ ಮನವರಿಕೆ ಆದಾಗ ನೀವು ಬಂದಿದ್ದೇ ಆದಲ್ಲಿ ನೀವು ಕರ್ನಾಟಕದಲ್ಲಿ ಇದ್ದಿದ್ದಕ್ಕೆ ಸಾರ್ಥಕ ಆಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಅಣ್ಣ ಟಿ.ಎ. ನಾರಾಯಣಗೌಡರಿಗೂ ಕೈ ಬಲಪಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಸಾಕಷ್ಟು ವಿಚಾರಗಳು ಹೇಳೋದಿದೆ. ನಮ್ಮ ಅಣ್ಣ ತಮ್ಮದ್ರು ಒಬ್ಬ ಮಾಧ್ಯಮ ಮಿತ್ರರು ಹೇಳಿದ್ರು, ಚಿಕ್ಕದಾಗಿ ಶಾರ್ಟ್ ಆಗಿ ಹೇಳಿ ಅಂತಂದ್ರು. ಅದಕ್ಕಾಗಿ ನಾವು ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ನಮ್ಮ ವೇಷ ಆವೇಶ ಇಲ್ಲಿಗೆ ನಿಲ್ಲೋದಿಲ್ಲ ಸ್ವಾಮಿ. ನಾವು ರಕ್ತ ಏನು ಹಿಂದಿನ ಕಾಲದಲ್ಲಿ ಸ್ವತಂತ್ರ ಬಂದಂತ ಕಾಲದಲ್ಲಿ ಎಷ್ಟು ರಕ್ತಪಾತಗಳಾದವು, ಎಷ್ಟು ಜೀವ ಕಳ್ಕೊಂಡ್ರು, ಅಲ್ಲಿವರೆಗೂ ಹೋಗೋದಿಕ್ಕೆ ಬಿಡ್ತೀರಾ ನಾವು ಸ್ವಾಮಿ ಸಿದ್ದರಾಮಯ್ಯ ಸರ್ಕಾರದವರ? ಏನು ಮೊನ್ನೆ ಒಂದು ವಿಧಾನಸೌಧ ಮುಂಭಾಗದಲ್ಲಿ ಸೆಟ್ ಮಾಡ್ಲಾ ಸರ್? ನಮಸ್ತೆ. ನಾವು ಮಂಜೇಗೌಡರು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಅಧ್ಯಕ್ಷರು. ಇವತ್ತು ತಮ್ಮನ್ನೆಲ್ಲ ಇಲ್ಲಿ ಕರೆದಿರೋ ಉದ್ದೇಶ ಒಂದೇ. ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರು ಏನು ಒಂದು ಸಂಘರ್ಷ ಯಾತ್ರೆ ಅಂತ ಫೆಬ್ರವರಿ 1ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಏನು ಒಂದು ಸಭೆ ಮಾಡ್ತಾ ಇದ್ದಾರೆ ಹೋರಾಟನ, ಆ ಹೋರಾಟದ ರೂಪುರೇಷೆಗೆ ನಾವು ಮುಂಚಿತವಾಗಿ ಅಂದರೆ ಅಡ್ವಾನ್ಸ್ ಆಗಿ ತಯಾರಿ ಮಾಡ್ಕೊಳ್ಳೋಕ್ಕೆ ಈ ಒಂದು ನಿಮ್ಮನ್ನೆಲ್ಲ ಕರೆದು ಮಾತಾಡ್ತಾ ಇರೋದು. ಹಾಗಾಗಿ ಉದ್ದೇಶ ಒಂದೇ, ಮಹಾ ಸಂಘರ್ಷ ಯಾತ್ರೆ ಅಂತ ಇದು. ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ
ದೇವೇಗೌಡರ ಸಹಕಾರದೊಂದಿಗೆ ಇವತ್ತು ಈ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಾವು ಸಾವಿರಾರು ಜನ ಇಲ್ಲಿಂದ ಹೊರಡಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋ ಉದ್ದೇಶ. ಹಾಗಾಗಿ ಏನಾಗಿದೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನಾಗ ಉಳ್ಕೋತಾ ಇಲ್ಲ. ಪರಭಾಷಿಗರು ಬಂದು ಇವತ್ತು ಕರ್ನಾಟಕದಲ್ಲಿ ನೆಲೆ ಊರ್ಲಾಗಿ ವಲಸಿಗರ ರಾಜ್ಯ ಆಗ್ಬಿಟ್ಟೈತೆ. ಒಬ್ಬರು ಮಾತಾಡ್ತಾರೆ, ಒಬ್ಬ ವಲಸಿಗ ಒಬ್ಬ ನಾರ್ತ್ ಇಂಡಿಯನ್ ಉತ್ತರ ಭಾರತೀಯರು ಮಾತಾಡ್ತಾರೆ, ನಮ್ಮಿಂದ ಇವತ್ತು ಬೆಂಗಳೂರು ಉಳ್ಕೊಂಡೈತೆ, ಕನ್ನಡಿಗರು ಒಂದು 30% ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಈ ರಾಜ್ಯ ಬಿಟ್ಟು ಹೋಗ್ಬೇಕು, ಇಲ್ಲ ಕನ್ನಡ ಕಲಿಬೇಕು. ಕನ್ನಡ ಕಲಿತು ನಮ್ಮ ಜೊತೆ ಅಣ್ಣ ತಂದಿರ್ತಾರ, ನಮ್ಮ ಬಂಧುಗಳಾಗಿ ಕನ್ನಡಿಗನಾಗಿ ಉಳ್ಕೋಬೇಕು ಅಂದರೆ ಅವರು ಕರ್ನಾಟಕದಲ್ಲಿ ವಾಸ ಮಾಡಬೇಕು. ಇಲ್ವಾ ಅವರ ರಾಜ್ಯಕ್ಕೆ ಅವರು ಗಂಟು ಮುಟ್ಟ ಕಟ್ಕೊಂಡು ಹೋಗ್ತಾ ಇರಬೇಕು. ಅವರು ಕನ್ನಡ ಇವತ್ತು ಏನಾಗಿದೆ, ಇವತ್ತು ಯಾವುದೇ ಬ್ಯಾಂಕಿಗೆ ಹೋಗಿ ಅಲ್ಲಿ ಕನ್ನಡಿಗರು ಸಿಗ್ತಾ ಇಲ್ಲ. ನಾವಿಂಗ್ ಬ್ಯಾಟ್ರಿ ಹಾಕೊಂಡು ಹುಡುಕಿದ್ರು ಕನ್ನಡಿಗರು ಸಿಗ್ತಾ ಇಲ್ಲ. ಅಲ್ಲಿ ಹೋದ್ರು ಬರೀ ಎಲ್ಲ ಉತ್ತರ ಭಾರತೀಯರು ಸಿಗ್ತಾರೆ, ಇಲ್ಲ ಬೇರೆ ಬೇರೆ ರಾಜ್ಯದವರು ಬರ್ತಾರೆ, ಬೇರೆ ರಾಜ್ಯದವರು ಇದ್ದಾರೆ, ಕನ್ನಡಿಗರೇ ಸಿಗ್ತಾ ಇಲ್ಲ ಬ್ಯಾಂಕ್ಗಳಲ್ಲಿ. ಹಾಗಾಗಿ ಆ ಬ್ಯಾಂಕ್ನಲ್ಲೂ ಕೂಡ ನಮ್ಮ ಕನ್ನಡಿಗರೇ ಇರಬೇಕು, ಕನ್ನಡಿಗರೇ ಸಿಗಬೇಕು. ಎಲ್ಲ ಖಾಸಗಿ ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ಯಾವುದೇ ಒಂದು ಉದ್ಯೋಗ ಆದ್ರೂ ಕನ್ನಡಿಗರಿಗೆ ಸಿಗಬೇಕು. ಇವತ್ತು ನೋಡಿ BBMPಲಿ ಆಗ್ಬೋದು, ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು, ಒಂದು ಗುತ್ತಿಗೆ ಆಗಿರ್ಬೋದು, ಕಾಂಟ್ರಾಕ್ಟ್, ಒಂದು ಏಜೆನ್ಸಿ ಆಗಿರ್ಬೋದು, ಪ್ರತಿಯೊಂದು ಕನ್ನಡಿಗರಿಗೆ ಸಿಗಬೇಕು, ಕನ್ನಡಿಗನೇ ಮಾಡಬೇಕು. ಈ ರಾಜ್ಯದ ಭಾಷೆ ಕನ್ನಡ, ಈ ನೆಲದ ಭಾಷೆ ಕನ್ನಡ, ಈ ಮಣ್ಣಿನ ಭಾಷೆ ಕನ್ನಡ. ಹಾಗಾಗಿ ಎಲ್ಲ ಉದ್ಯೋಗ ಆಗಲಿ, ಒಂದು ಗುತ್ತಿಗೆ ಆಗಲಿ, ಒಂದು ಏಜೆನ್ಸಿ ಆಗಲಿ, ಪ್ರತಿಯೊಂದನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಹೊರಗಡೆಯಿಂದ ಉತ್ಪನ್ನ ಬರ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಪ್ರಾಡಕ್ಟ್ ಉತ್ಪನ್ನ ಆಗಿರ್ಬೋದು, ಹೊರಗಡೆಯಿಂದ ಬರೋ ಉತ್ಪನ್ನ ಆಗಿರ್ಬೋದು, ಅದ್ರ ಮೇಲೂ ಕೂಡ ಕನ್ನಡ ಇರಬೇಕು. ಕನ್ನಡ ಇಲ್ಲದೆ ಇರ್ತಕ್ಕಂಥದ್ದು ಉತ್ಪನ್ನನ ನಾವು ಕನ್ನಡಿಗರು ಯಾರು ಖರೀದಿ ಮಾಡಬಾರ್ದು. ಈಗ ಅವ್ರಿಗೆಲ್ಲ ಏನಾಗಿದೆ, ಹೆಂಗಿದ್ರು ಮಾಡ್ತಾ ಇರ್ತಾರೆ. ನಿನ್ನೆ ಯಾರೊಬ್ರು ನಮ್ಮನ್ನು ಕರೆದಿದ್ರು, ಯಾವುದೋ ಮಾರ್ಕೆಟಿಂಗ್ ಇದೆ, ಒಂದು ಸ್ವಲ್ಪ ನೀವು ಬರಬೇಕು, ರಕ್ಷಣಾ ವೇದಿಕೆಯವರು ನಮಗೆ ಸಹಕಾರ ಕೊಡಬೇಕು ಅಂತ. ಅಲ್ಲಿ ನೋಡ್ತೀನಿ ಆ ಪ್ರಾಡಕ್ಟ್ ಮೇಲೆ ಕನ್ನಡನೇ ಇಲ್ಲ, ತೆಗೆದ್ಬಿಟ್ಟು ಎಲ್ಲ ಬಿಚ್ಚಿಬಿಟ್ಟು ಎಷ್ಟು ಬಂದ್ಬಿಟ್ಟೆ. ಇಲ್ಲ ಸರ್, ಒಂದು ವಾರ ಟೈಮ್ ಕೊಡಿ, ನಾವು ಮಾಡ್ತೀವಿ ಅಂತ. ನಮ್ಮನ್ನು ಕರೆದಿದ್ದ ಉದ್ದೇಶ ನೀವು ಒಳ್ಳೇದಿದೆ, ಇವತ್ತು ಇದ್ರ ಮೇಲೆ ಕನ್ನಡ ಪ್ರಿಂಟ್ ಆಗಿಲ್ಲ ಅಂದರೆ ನಾವು ನಿಮ್ಮದು ಮಾರ್ಕೆಟ್ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ವಾರ್ನಿಂಗ್ ಮಾಡಿ ಬಂದೀವಿ.